ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ರಿಟೈರ್ಡ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ಕೆಲವೊಂದು ಯಾಕಂದರೆ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕು, ಮತ್ತು ಒಳ್ಳೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ. ಒಳ್ಳೆ ಕೆಲಸ ಆದರೆ ಆಗಂಗಿದ್ರೆ ಒಂದು ಸುಳ್ಳು ಹೇಳಿದ್ರು ಅದು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ON ಹೊಸಕೋಟೆಯಲ್ಲಿ ಒಂದು ಸರಿ ನಡೆದಿದ್ದು ದಳವಾಯಿನಹಳ್ಳಿ ಅಂತ. ಅಲ್ಲಿ ಹಿಂದಿನ ದಿವಸ ನಾವು ಈ ವೈರು ಅಫೆಂಡ್ರದ್ದು ಒಂದು ಗ್ಯಾಂಗ್ ಹಿಡಿದಿದ್ದು. ಸೊ ಅದು ಎಲ್ಲ ಅಕ್ಕಿಸುಡು ಸ್ಟೇಷನ್ನಲ್ಲಿ ಇದ್ದರು. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಾವು ಬಾಡಿ ವಾರೆಂಟ್ ಮೇಲೆ ತಗೊಂಡಿದ್ದು. ರಾತ್ರಿ ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ಮನ್ಕೊಂಡಿದ್ದು. ಏನೊಂದು ಎರಡು ಗಂಟೆ ಸುಮಾರಿಗೆ ಏನು ಜನ ಓ ಅಂತ ಕೂಗ್ತಾ ಇದ್ದಾರೆ. ಏನಪ್ಪ ಯಾಕೆ ಸ್ಟೇಷನ್ ಹಿಂಗೆ ಕೂಗ್ತಾ ಇದ್ದಾರೆ ಅಂದರೆ ಒಂದು 200-300 ಜನ. ಅದೇನಂದರೆ ದಳವಾಯಿನಹಳ್ಳಿ ಅಂತ. ಅಲ್ಲಿ ನಮಗೆ ಗೊತ್ತು, ಮೊಹರಮ್ಮ ಹಬ್ಬದಲ್ಲಿ ಪಂಜ ಇವೆಲ್ಲ ಇಡ್ತಾರೆ, ಪಂಜ ಮತ್ತು ತಬೂತ್ ಅಂತ. ಇವರು ಆಂಧ್ರದಲ್ಲಿ ಟಗರುಗುಂಟೆ ಪ್ರಭಾಕರ್ ಅಂಥೇಳಿ ನಿಮಗೆ ಗೊತ್ತಿದೆ, ಪೆರಿಟಾಲ್ ರವಿ ಅವ್ರ ಬಲಗೈ ಬಂಟಾಗಿದ್ದ. ಅವನ ಗ್ಯಾಂಗ್ ಅವ್ರು ಬಂದುಬಿಟ್ಟು ಅಲ್ಲಿ ಪಂಜನ ದಳವಾಯಿನಹಳ್ಳಿಯಿಂದ ಎತ್ಕೊಂಡು ಅವ್ರು ಟಗರುಗುಂಟೆಗೆ ತೊಗೊಂಡೋಗ್ಬಿಟ್ಟಿದ್ರು. ನಮ್ಮ ದೇವ್ರನ್ನ ಪೂಜೆ ಮಾಡುವಾಗ ಎತ್ಕೊಂಡು ಹೋಗ್ಬಿಟ್ರು. ಹಾಗೆ ಅಂಥೇಳಿ ಬಂದು ಸ್ಟೇಷನ್ನಿಗೆ ಅವ್ರನ್ನ ಹೋಗಿ ಎತ್ತಾಕೊಂಬರ್ಬೇಕು. ಹಾಗೆ ಈ ಪೊಲೀಸ್ ಏನು ಮಾಡ್ತಿತ್ತು ಅಂತ ನಾನು ಅವಾಗ ಹೇಳಿದೆ, ಏನಪ್ಪ ನೋಡಿ, ಹೋಗಿ ಎಲ್ಲಿದೆ ಬನ್ನಿ ಅಂತೇಳಿ ತಕ್ಷಣ ಅಲ್ಲಿಂದ ಜೀಪ್ ತಗೊಂಡು ಹೋಗಿ ನೋಡ್ತೀನಿ, ಅಲ್ಲಿ 2-2.5 ಸಾವಿರ ಜನ. ಗೊತ್ತಲ್ಲ ಅಲ್ಲಿ, ನೀ ಏನು ಮಾಡ್ತಿದ್ಯಾ ಅಂತ ನಾನು ಹೇಳಿದೆ. ನಿಮ್ಮ ಮನೆ ಎಲ್ಲಿದೆ ಕೇಳಿದೆ. ಅಲ್ಲಿ ನಿನಗೆ ಎಷ್ಟೊತ್ತಿಗೆ ಗೊತ್ತು? ಅವ್ರು ತಗೊಂಡೋಗಿ 5 ನಿಮಿಷದ ಮೇಲೆ ಬಂದ ಅಂತ. ನಿನಗೆ ನಿಮ್ಮ ಊರಿನಲ್ಲಿ ಕಾಣ್ತಾ ಇರೋದೇ ಬರೋದಕ್ಕೆ 5 ನಿಮಿಷ ಆಯಿತು. ನಾನಲ್ಲಿ 3 ಕಿಲೋಮೀಟ್ರ್ ದೂರ ಇದ್ದೀನಿ. ನನಗೇನು ಕನಸು ಬೀಳ್ತಾನೆ? ಯಾರ ಹೇಳಿದ್ಮೇಲೆ ಹೇಳಿದ್ಕೂಳು ಬಂದಿದ್ದಾನೆ ಅಲ್ವಾ ಕೇಳ್ರು ಅಂತ. ಸರ್ ಸಾಹೇಬ್ರೇನು ಅಲ್ಲಿ ನೀರು ಕುಡಿಬೇಕು ಅಂತಿದ್ರು, ಅದು ಲೇಟ್ ಆಗುತ್ತೆ ಅಂತ ಬಂದುಬಿಟ್ರು ಅಂತ. ಅವಾಗ ಗೊತ್ತಾಯಿತು ಇವ್ರ ಕೈಲಿ ಮಾತಾಡ್ತಿದ್ರಾಗಲ್ಲ. ಯಾರು ಟಗರುಗುಂಟೆ ರಸ್ತೆ ಗೊತ್ತಿಲ್ಲ ನನಗೆ, ಒಂದು 3-4 ಜನ ಹತ್ಕೊಳ್ಳಿ 5-6 ಅಂತ. ಪೊಲೀಸ್ನಲ್ಲೇ ಒಂದು 5-6 ಜನ ಇದ್ದರು. ನಾನು ಹೋಗುವಾಗ ಡ್ರೈವರಿಗೆ ಹೇಳಿದೆ, ಈ ಲೋಡ್ ಜಾಸ್ತಿ ಆಗಿದೆ, ಎಳೆಯಲ್ಲ ಅಂತ ಹೇಳು ಅಂತ. ಒಂದು 4 ಕಿಲೋಮೀಟ್ರ್ ಹೋಗ್ತಾ 3 ಕಿಲೋಮೀಟ್ರ್ ಹೋಗಿದ್ದು. ಸೊ ಇನ್ನೊಂದು ಕಿಲೋಮೀಟ್ರ್ ಹೋದರೆ ON ಹೊಸಕೋಟೆಗೆ, ಆ ಊರಿಂದ ಬರೋಕ್ಕೆ ಮತ್ತೊಂದು ರೋಡ್ ಇತ್ತು. ನಾನು ಅವರಿಗೆಲ್ಲ ಹೇಳಿದೆ, ಇಷ್ಟು ಲೋಡ್ ಜನ ಹೋದರೆ ಅವರಷ್ಟೊತ್ತಿಗೆ ಪಾಸ್ ಆಗಿಬಿಡ್ತಾರೆ. ನಾನು ನೋಡಿ ಟಗರುಗುಂಟೆವರೆಗೂ ಅವ್ರ ಊರಿಗೆ ಹೋಗಲ್ಲವರೆಗೂ ನಾನು ಬಿಡೋದಿಲ್ಲ, ಹಿಂದ್ಕೊಂಡು ಹೋಗ್ತೀನಿ. ಲೋಡ್ ಜಾಸ್ತಿ ಆಗುತ್ತೆ, ನೀ ಜನ ಎಲ್ಲ ಇಳಿದು ಹೋಗಿ. ಪೊಲೀಸನ್ನು ಯಾರು ರೂಟ್ ಗೊತ್ತಿದೆ ಅಂತ ಹೇಳಿದೆ. ಒಬ್ಬ ಹೇಳ್ದ, ನನಗೆ ಗೊತ್ತಿದೆ ಅಂತ ಮೊದಲೇ ಹೇಳ್ಕೊಟ್ಟಿದ್ದಾನೆ. ನನಗೆ ಗೊತ್ತಿದೆ ಸರ್, ನೀವೆಲ್ಲ ಹೋಗಿ. ನಾನು ಹೋಗಿ ಅವ್ನು ಹಿಡ್ಕೊಂಡೆ, ಬರೋಲ್ಲ ಎಲ್ಲ ಹೋಗಿ ಅಂತ. ಎಲ್ಲ ಇಳ್ಕೊಂಡು ಹೋದ್ರು ಜೈ ಅನ್ಕೊಂಡು. ಸೊ ಏನು ಮಾಡಿದೆ, ಮುಂದೆ ಹೋಗಿ ತಿರ್ಸೋ ಸ್ಟೇಷನ್ನಿಗೆ ಅಂತ. ಪೊಲೀಸವ್ರು ಕೇಳಿದ್ರು, ಸರ್ ಟಗರುಗುಂಟೆಗೆ ಹೋಗ್ಬೇಕು ಅಂತ. ಅಲ್ಲೆಯ್ಯ, ಇವ್ರು ಬಂದು ಒಂದು 2 ಗಂಟೆ ಆಗಿದೆ, ಇಷ್ಟೊತ್ತಿಗೆ ಹೋಗಾಗಿದೆ. ಅವರು ಏನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅವೆಲ್ಲ ಹೋಗೋದಕ್ಕೆ ಸುಮ್ಮನೆ ಬನ್ನಿ ಅಂಥೇಳಿ ಮತ್ತೊಂದು ರೂಟಲ್ಲಿ ಸ್ಟೇಷನ್ನ ಬಂದು ಹೆಂಗೂ ನಿದ್ದೆ ಇರಲಿಲ್ಲ. 5 ಗಂಟೆವರೆಗೂ ನಿದ್ದೆ ಮಾಡ್ತೇವೆ. ಒಬ್ಬ ಸೆಂಟ್ರಿಗೆ ಹೇಳಿದೆ 5 ಗಂಟೆಗೆ 5:15 ಎಬ್ಸು ಅಂತ. 5:15 ಎಬ್ಸ್ತಾ ಇದ್ದಂಗೆ ಸೀದಾ ಅದೇ ಪೊಲೀಸ್ನವ್ರನ್ನ ಕರ್ಕೊಂಡು ಬರೆಯ ಅಂಥೇಳಿ ಸೀದಾ ದಳವಾಯಿನಲ್ಲಿ ಹೋದು. ಹೋಗ್ತಾ ಅಲ್ಲೇ ಎಲ್ಲರೂ ಹೇಳಿದೆ, ನಿದ್ದೆಗೆಟ್ಟಂಗೆ ಸುಸ್ತಾದಂಗೆ ಮಾಡಿ ಅಂತ. ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡು ಎಲ್ಲ ಜನ ಸಿಕ್ಕರು. ಸಾರ್ ಸಿಗ್ತಾರ. ಇನ್ನೊಬ್ಬ ಯಾರೋ ಗೊತ್ತಲ್ಲ, ಜನ ತಲೆಗೊಂದ ಮಾತಾಡ್ತಾರೆ. ಇವ್ರು ಹೋಗ್ಬೇಕಾದ್ರೆ ಓಡೋಗಿರ್ತಾರೆ, ಅವ್ರು ಇವ್ರೆಲ್ಲಿ ಸಿಗ್ತಾರೆ, ಸುಮ್ಮನೆ ಸುಳ್ಳು ಹೇಳ್ತಾರೆ. ನಾನು ಹೇಳಿದೆ, ನನ್ನ ನೋಡಿದ್ರೆ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಸುತ್ತಾಡಿ ಅಲ್ಲಿ ಬಂದಿದ್ದಕ್ಕೆ ನಿನಗೆ ಹಂಗೆ ಕಾಣುತ್ತೇನೆ. ನೀರು ಕುಡ್ದಿಲ್ಲ ಕಣೆ, ಯಾರ ನೀರು ತರಯ್ಯ ಅಂತ. ಆಮೇಲೆ ನೀರು, ಮಜ್ಜಿಗೆ, ಹಾಲು ಗೀಲೆಲ್ಲ ತಂದು ಕೊಟ್ಟರು. ನೋಡಿ ಹೋಗಿ ಟಗರುಗುಂಟೆ ಎಲ್ಲ ಒಂದು ರೌಂಡ್ ಹಾಕಿ ಬಂದೆ. ಸರ್ ಅಷ್ಟು ಬೇಗ ಹೋದ್ರ ಅಂತ. ಹೋಗದೆ, ಏನು ಎಷ್ಟು ಫಾಸ್ಟಲ್ಲಿ ಹೊಡೆದ. ನಮ್ಮ ಡ್ರೈವರಲ್ಲಿ ಕೇಳು, ನಮ್ಮ ಜೀಪ್ ಎಲ್ಲ ಎಕ್ಸಾಸ್ಟ್ ಆಗಿದೆ ಡೀಸಲ್ಲು. ಟೈರ್ ಮುಟ್ಟು ನೋಡ್ರಯ್ಯ ಬೇಕಾರೆ ಅಂತ. ಯಾರು ಮುಟ್ಟು ನೋಡ್ತಾರೆ? ಯಾಕಂದ್ರೆ ಅಷ್ಟನ ಮೇಲೆ ನನ್ನ ಮೇಲೆ ನಂಬಿಕೆ ಇತ್ತು. ಸೊ ಹಾಗೆ ನೋಡಯ್ಯ, ಎಲ್ಲಿ ಹೋಗ್ತಾರಯ್ಯ? ದೇವರು ನಮ್ಮ ಸತ್ಯ ಇದ್ದರೆ ಖಂಡಿತ ಬಂದೇ ಬರ್ತಾರೆ ನಮ್ಮ ಕೈಲಿ ಪೂಜೆಗೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ನಾನು ನಮ್ಮ ಇನ್ಸ್ಪೆಕ್ಟರ್ ಗಮನಕ್ಕೂ ಎಲ್ಲ ತರ್ತೀನಿ. ಸೊ ಇದೊಂದು ದೊಡ್ಡ ಕೇಸ್ ಮಾಡ್ತೀನಿ, ಕಂಪ್ಲೇಂಟ್ ಬಂದು ಕೊಡಿ ಅಂಥೇಳಿ ಹೇಳಿದೆ. ಎಲ್ಲರಿಗೂ ಖುಷಿ ಆಯಿತು. ನಮ್ಮ ಸಾಹೇಬ್ರು ಒಳ್ಳೆ ಕೆಲಸ ಮಾಡಿ ಅಂತ ಬಂದು ಮುಖಾಗಿಕ್ಕೆಲ್ಲ ತೊಳ್ಕೊಂಡು ಇದು ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆ ಎಲ್ಲ ಹೇಳಿದ್ರು. ಅದು ನಮ್ಮ MLA ವೆಂಕಟರಮಣಪ್ಪ ಸಾಹೇಬ್ರಿಗೂ ಗೊತ್ತಾಗಿತ್ತು. ಅವರು ಅಲ್ಲೆಲ್ಲ ಗೊತ್ತಾಗಿ ಅವರು ಮಾತಾಡಿದ್ರು. ಪೆರಿಟಾಲ್ ರವಿನೂ ಬಂದಿದ್ದರು. ಅವರೆಲ್ಲ ಮೀಟಿಂಗ್ ಮಾಡುವಾಗ ನನಗೆ ಒಂದು ಯಾವಾಗ ಸ್ಮೋಕ್ ಮಾಡೋದು ಆಗ್ತಿರಲಿಲ್ಲ. ನಾನು ಸ್ಮೋಕ್ ಮಾಡೋದು ಕಂಡ್ರೆ ಗೊತ್ತು. ನಮ್ಮ ಪೆರಿಟಾಲ್ ರವಿ ಚೈನ್ ಸ್ಮೋಕರು.
ಸೊ ನಾನು ಹೇಳಿದೆ ನಮ್ಮ ಇನ್ಸ್ಪೆಕ್ಟ್ರಿ ಸರ್, ನಮ್ಮ ಮುಂದೆನೇ ಯೂನಿಫಾರ್ಮಲ್ಲಿ ಸ್ಮೋಕ್ ಮಾಡ್ತಿರ್ತಾರೆ, ನನಗೆ ಅವಮಾನ ಅನ್ಸುತ್ತೆ, ಹೋಗ್ತೆ ಅಂತ. ಆಯ್ತು ನೀನು ಹೋಗು ರಮೇಶ ಅಂತ. ನೋಡಿ, ಪೇಟಾಲ್ ರವಿ ನಿಜವಾಗಿಯೂ ಅಂಥ ಟೆರರಿಸ್ಟು ಹಾಗೆ ಅಂತಾರೆ. ಆದರೆ ಕಾನೂನು ಪಾಲನೆ ಮಾಡೋರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅವನೇ ಎದ್ದು ಬಂದ ಪೇಟಾಲ್ ರವಿ. ಬಂದುಬಿಟ್ಟು ಕೇಳಿದೆ, ಸರ್ మీరు కొత్తకోట సబ్ ఇన్స్పెక్టర్ ಅಂತ. ಅವನಪ್ಪ, ಸರ್ మీ ಗುరించి ಶಾನ ಏನು ಗೊತ್ತಲ್ಲ, ನಿಮ್ಮ ಬಗ್ಗೆ ಭಾಳ ಕೇಳಿದ್ದೀನಿ, ಭಾಳ ಸಂತೋಷ ಆಯಿತು ನಿಮ್ಮಂಥ ಅಧಿಕಾರಿ ಇರಬೇಕು ಅಂತ. ಎಷ್ಟು ಹೆಮ್ಮೆ ಅನಿಸುತ್ತೆ. ನಾವೆಲ್ಲ ಅಂದರೆ ಅಲ್ಲಿ ಪೇಟಾಲ್ ರವಿ ಅಂತ ಎಲ್ಲ ಭಯ ಬೀಳ್ತಿದ್ರು, ಪೊಲೀಸ್ ವಿರೋಧಿ ಅಂತಿದ್ರು, ಅಂಥವ್ರು ಬಂದು ಅಪ್ರಿಷಿಯೇಟ್ ಮಾಡಿದ್ರು. ಇದು ನಮಗೆಲ್ಲ ನೀವೇನು ಬಂಗಾರದ ಪದಕ, ರಾಷ್ಟ್ರೀಯ ಪದಕನೂ ಬೇಡ, ಇದು ನಮಗೆ ಭಾಳ ಆನಂದ ಕೊಡುತ್ತೆ. ಆಮೇಲೆ ನಾನು ಸ್ಟೇಷನಿಗೆ ಬರ್ತಾ ಇದ್ದಂಗೆ ಬಂದು ಏನೋ ಒಂದು ಅರ್ಧ ಗಂಟೆ ಕೂತಿದ್ದೆ, ಏನು ಅಲ್ಲಿ ಪಂಚಾಯತಿ ಆಯಿತು. ಆವಾಗ ಅವ್ರು ಹೇಳಿದ್ರಂತೆ, ದುಡ್ಡು ಕೊಟ್ಬಿಡ್ತೀವಿ, ಪಂಜ ನಾವೇ ಇಟ್ಕೊಳ್ತೀವಿ. ನೀನು ಎಮ್ ಎಲ್ ಎ ನೀವು ಮಾಡೋದಷ್ಟೇನಾ, ದುಡ್ಡು ನಮಗೆ ಬೇಡ, ನಮಗೆ ಪಂಜನೇ ಬೇಕು ಅಂತ. ಜನ ನಿಂದು ತೀರ್ಮಾನ ಸರಿ ಇಲ್ಲ. ಅವರ ಪಾಪ ಅಲ್ಲಿ ಅವ್ರಿಗೆ ಎಮ್ ಎಲ್ ಎಗಿಂತ ಸಿಂಗ್ಯುಲರ್ಲೇ ಮಾತಾಡೋದು ಜನ ಅಷ್ಟು. ನಿಂದೇನು ನ್ಯಾಯ ಇಲ್ಲ, ನಾವು ಸಬ್ ಇನ್ಸ್ಪೆಕ್ಟ್ರ್ ಹತ್ರನೇ ಹೋಗ್ತೀವಿ ಅಂತ ಎಲ್ಲ ಬಂದುಬಿಟ್ರು. ಅಲ್ಲಿಂದ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದ್ರು, ರಮೇಶ ಎಲ್ಲ ಅಲ್ಲೇ ಸ್ಟೇಷನಿಗೆ ಬರ್ತೀವಿ ಅಂತ ಬಂದುಬಿಟ್ರದೆ, ಇಲ್ಲಿ ಸರಿಯಾಗಿಲ್ಲ, ಏನು ಮಾಡ್ತೀಯ ಅಂತ. ಆಂಜನೇಯ ಸಾಹೇಬ್ ನೋಡೋಣ ಸರ್, ದೇವ್ರಿದ್ದಾನೆ ಅಂದ. ಸೊ ಅಲ್ಲಿ ಸೀದಾ ಹೋಗ್ತಾ ಇದ್ದಂಗೆ ಏನು 7-5 ನಿಮಿಷಕ್ಕೆ ಸ್ಟೇಷನಿಗೆ ಬಂದು ಏನು ಒಂದು 100-200 ಜನ ನುಗ್ಗಕ್ಕೆ ಶುರು ಮಾಡೋದು. ಅವು ಸೆಂಟ್ರಿ ರೈಫಲ್ ತಗೊಂಡು ತಡೆಯೋದು, ನಮ್ಮ ಜನ ತಡಿಬೇಡ, ಬಿಡೆಯ ಎಲ್ಲ ಒಳಗೆ ಬಂದು. ಏನು ಅಂತ, ಸರ್ ನಮಗೆ ನ್ಯಾಯ ಸಿಕ್ಕಿಲ್ಲ, ನೀವು ಕೊಡ್ತೀರಾ, ಇಲ್ಲ ಹೇಳಿ, ಇಲ್ಲದೆ ನಾವೇ ಟಗರುಗಂಟೆಗೆ ಹೋಗ್ತೀವಿ. ಏನಾಯ್ತಪ್ಪ ಅಂತ. ನೋಡಿ ಸರ್, ತೀರ್ಮಾನ ಆಯಿತು, ನಮ್ಮ ಎಮ್ ಎಲ್ ಎ ಸರಿ ಇಲ್ಲ, ಪೇಟಾಲ್ ರವಿಗೆ ಮುಂದೇನು ಮಾತಾಡಲೇ ಇಲ್ಲ, ದುಡ್ಡು ಕೊಡೋದಂತೆ ಅಂತ. ನನಗೆ ಗೊತ್ತಾಯ್ತು ಇವ್ರಿಗೆ ಆಂಟಿಗೆ ಹೇಳಿ ತಿರುಗಿಬಿಡ್ತಾರೆ ಅಂತ, ಅವ್ರ ಪರವಾಗಿ ಹೇಳಬೇಕು ಅಂತ. ಎಲ್ಲ ದುಡ್ಡು ಕೊಟ್ಟರೆ ದೇವ್ರು ಬರ್ತಾರ, ದುಡ್ಡೇ ಕೊಡಂಗಿದ್ರೆ ಹೇಳು, ನಾನೇ 1 ಲಕ್ಷ ಕೊಡ್ತೀನಿ, ಜನರಿಂದ ಕರೆಕ್ಟ್ ಮಾಡಿ ಕೊಡ್ತೀನಿ, ಒಂದು 10 ಲಕ್ಷ ಅಥವಾ 1 ಕೋಟಿಗೆ ಬೇಕಾದ್ರೆ ಕೊಡೋಣ, ನಮಗೆ ದೇವರೇ ಬೇಕು, ಬೇಕಾದ್ರೆ ಹರಾಜು ಹಾಕಲಿ. ಹೌದಲ್ಲ, ನಾನು ಈ ಮಾತು ಹೇಳಬೇಕಿತ್ತು ಅಂತ. ಆವಾಗ ಹೇಳಿದೆ, ನೋಡಪ್ಪ, ಒಂದು ಇದಾಯಿತು, ಈಗ ನಮಗೆ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಅದಕ್ಕೆ ನಮ್ಮ ದೇವರಿಗೆ ನಾವು ದುಡ್ಡು ಕೊಟ್ಟು ನಾವೇ ಕಾಣಬೇಕು, ನಮ್ಮ ಮನೇಲಿ ಊಟ ಮಾಡೋದಕ್ಕೆ ನಾವು ದುಡ್ಡು ಕೊಟ್ಟು ಊಟ ಮಾಡ್ತೀವಿ, ಇದು ನಮ್ಮ ಮನೆಯದು. ದೇವರಿಗೆ ನಮ್ಮ ಕೈಲೇ ಪೂಜೆ ಮಾಡಬೇಕು ಅಂತಿದ್ರೆ, ಮಾಡಿಸ್ಕೊಬೇಕು ಅಂತಿದ್ರೆ, ದೇವರು ಅವ್ರಿಗೆ ಬರಬಾರ್ದು ಕಷ್ಟ ಅಂದು ಅವರೇ ತಂದು ದೇವರನ್ನು ನಮ್ಮ ಒಪ್ಪಿಸೋಗ್ತಾನೆ. ನಾವು ಈ ಸರಿ ಸಾಂಕೇತಿಕವಾಗಿ ಅಲ್ಲಿ ಇಟ್ಟ ಜಾಗದಲ್ಲೇ ಒಂದು ಪೂಜೆ ಮಾಡಿ ಅದನ್ನು ಮುಗಿಸೋಣ. ಆಮೇಲೆ ಅವರು ನೋಡೋಣ, 1 ವರ್ಷ ನೋಡೋಣ, ಹಾಗೆ ಅಷ್ಟರೊಳಗೆ ತಂದು ಕೊಡ್ತಾರೆ ಅಂತ. ಅವಾಗ ಎಲ್ಲರೂ ಜೈ ಅಂತ ಖುಷಿ ಮಾಡ್ಕೊಂಡು ಹೋದ್ರು. ಅಷ್ಟೊತ್ತಿಗೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮೇಲೆ ಫೋನು, ರಮೇಶ ಏನಾಯಿತು, ಇಲ್ಲ ಸರ್ ಎಲ್ಲ ಜೈ ಅಂದ್ಕೊಂಡು ಹೋಗ್ತಿದ್ದಾರೆ ಅಂತ. ಯಾಕೆ ಕೇಳಿದ್ರು, ನಾನು ಸರ್ ಹಿಂಗೆಲ್ಲ ಹೇಳಿ ಕೂಲ್ ಮಾಡಿದೆ ಅಂತ. ಏನೋ ನೀನು ಮಂತ್ರ ಮಾಡಿಬಿಡ್ತೀಯ ಬಿಡು ಅಂತ. ಅಂದರೆ ದೇವರು ಇದನ್ನೇ ಉದಾಹರಣೆ ನೋಡಿ, ಅಲ್ಲಿ ತಗೊಂಡವ್ರು ಟಗರುಗುಂಟ ಪ್ರಭಾಕರನ್ ಮನೆ ಮೇಲೆ ಮತ್ತೆ ಒಂದು ಆ್ಯಂಟಿ ಗ್ಯಾಂಗ್ ರೈಡ್ ಆಯಿತು, ಅವನ ಮಗ ಆ್ಯಕ್ಸಿಡೆಂಟ್ ಆಯಿದ್ರು, ಒಂದು 5-6 ಅವಘಡ ಆಗಿ, ಆಮೇಲೆ ಅಯ್ಯೋ ಈ ಪಂಜ ತಂದರೆ ನಮಗೆ ಗಲಾಟೆ ಅಂತ ಅವ್ರು ಗೌರವಪೂರ್ವಕ ತಂದು ಆ ಪಂಜ ತಬ್ಬು ತನ್ನ ವಾಪಸ್ ಕೊಟ್ಟು ಹೋದರು. ಯಾಕಿದು ಹೇಳ್ತೀವಿ ಅಂದರೆ, ಬೀಸೋದೊಣ್ಣೆ ತಪ್ಪಿಸಿದ್ರೆ 1000 ವರ್ಷ ಆಯುಸ್ಸು ಅಂತ ಹೇಳ್ತಾರೆ. ಆ ರೀತಿಯಾದ ಘಟನೆಗಳು ನಿಜವಾಗೂ ನಮ್ಮಲ್ಲಿ ಬಂತು. ಇಂಥದ್ದು ಹೇಳಿದ್ರೆ ಚಿಂತಾಮಣಿಲಿ ಒಂದು ಇನ್ಸಿಡೆಂಟು ಟ್ಯಾಕ್ಫುಲ್. ನಮಗೆ ಗೊತ್ತು, ಎಲೆಕ್ಷನ್ ಕೊನೆ ದಿವಸ ಚಿಂತಾಮಣಿ ಅಂದ್ರೆ ಗೊತ್ತಲ್ಲ ನಮಗೆ, 50% ಚೌಡ್ರೆಡ್ಡಿ, 50% ಕೃಷ್ಣರೆಡ್ಡಿ, ಒಂದು ಸರಿ ಅವರು ಒಂದು ಸರಿ ಇವರು, ಅಂಥ ನೆಕ್ ಟು ನೆಕ್ ಫೈಟ್. ಇಲ್ಲಿ ಶುಕ್ರವಾರ ನಮಾಜಿಗೆ ಆಜಾದ್ ಚೌಕ್ ಗೊತ್ತಿದೆ, ರೋಡ್ ಒಂದು 10 ಅಡಿ ಅಷ್ಟೇ, ಒಂದು ವೆಹಿಕಲ್ ಹೋದ್ರೆ ಮತ್ತೊಂದು ವೆಹಿಕಲ್ ಬರೋಕ್ಕಾಗಲ್ಲ. ಅಲ್ಲೇ ದೊಡ್ಡ ಮಸೀದಿ, ಜಮಾ ಮಸೀದಿ, ಅಲ್ಲೆಲ್ಲ ಪ್ರೇಯರಿಗೆ ಸೇರ್ಕೊಂಡಿದ್ದಾರೆ. ಇನ್ನು 12:30 ಟೈಮಿಗೆ ಇಬ್ಬರು ಎದುರುಗಡೆ ಬಂದುಬಿಟ್ಟಿದ್ದಾರೆ, ಚೌಡ್ರೆಡ್ಡಿ, ಕೃಷ್ಣಾರೆಡ್ಡಿ. ಚೌಡ್ರೆಡ್ಡಿಗೆ ಜೈ, ಕೃಷ್ಣಾರೆಡ್ಡಿ ಜೈ ಅನ್ನೋದು. ಅಲ್ಲಿ ಇನ್ಸ್ಪೆಕ್ಟರ್ ಆನಂದ್, ಸಬ್ ಇನ್ಸ್ಪೆಕ್ಟರ್ ನಾನು, ಎಸ್ ಎ ರಾಮಣ್ಣ, ಇನ್ನೊಬ್ಬರು PC ಅಷ್ಟೇ ಇದ್ದರು. 4 ಜನ ಏನು ಮಾಡೋದು, ಅದು ಲಾಠಿ ಚಾರ್ಜ್ ಮಾಡೋಕ್ಕಾಗತ್ತಾ? ಇಬ್ಬರು ಹೋಮ್ ಮಿನಿಸ್ಟ್ರುಗಳು, ಇಬ್ಬರು ಮಿನಿಸ್ಟ್ರುಗಳಾದವ್ರೆ, ಅಷ್ಟು ಜನ ಇರ್ತಾ ನಮ್ಗೆ ಗೊತ್ತಲ್ಲ, ನಾವು ಯಾವಾಗಲೂ ಮೂರ್ಖತನದಲ್ಲಿ ಕೈ ಮಾಡಬಾರ್ದು ಅಂತ. ಇನ್ಸ್ಪೆಕ್ಟರ್ ಆನಂದ್ ಸಾಹೇಬ್ ಹೇಳೋದು, ರಮೇಶ ಏನು ಮಾಡೋದು ಸರ್, ದೇವ್ರೇನಾರು ಮಾರ್ಗ ತೋರಿಸ್ತಾನೆ ಅಂದೆ. ಅಷ್ಟೊತ್ತಿಗೆ ನನಗೆ ದೇವರೇ ಮಾರ್ಗ ತೋರ್ಸಂಗೆ ಇದಾಯಿತು. ಹಿಂದೆ ಇದಿತ್ತು ಒಂದು 5 ಅಡಿ ಕಾಂಪೌಂಡ್, ಒಂದೇ ಜಂಪಿಗೆ ಮೇಲೆ ಹಾರ್ಕೊಂಡು ಗಟ್ಟಿಯಾಗಿ, ಏನು ಮಾಡ್ತಾ ಇದ್ದೀರಿ, ಮಸೀದಿ ಮುಂದೆ ಯಾರು ಘೋಷಣೆ ಕೂಗ್ತಾರೇನೋ ಮೂರ್ಖರ ಅಂದೆ. ತಕ್ಷಣ ಎಲ್ಲ ಸುಮ್ಮನಾದರು. ಯಾಕಂದ್ರೆ ನಾನು ಮೂರ್ಖ ಅಂದಿದ್ದು ಅವ್ರಿಗೆ ಅನಿಸಿಲ್ಲ, ಅವ್ರಿಗೆ ಅನಿಸಿದ್ದು ಮಸೀದಿ ಮುಂದೆ ಘೋಷಣೆ ಕೂಗಬಾರ್ದು ಅಂತ. ಯಾಕಂದರೆ ಓಟ್ ಹೋಗುತ್ತೆ ಅಂತ. ಇಲ್ಲದೆ ಬೇರೆ ಸಮಯದಲ್ಲಿ ಕೂಗ್ತೀನಿ, ಇಬ್ಬರು ಕೂಲ್ ಆಗಿಬಿಟ್ರು. ಆಮೇಲೆ ಸೊ ಅಲ್ಲೊಂದು ಹೇಳಿದೆ, ಯಾಕಪ್ಪ ಇಷ್ಟೆಲ್ಲ ಇದು ಮಾಡ್ತೀರಾ? ಸರ್ವಜ್ಞ ಭಾಳ ಚೆನ್ನಾಗಿ ಹೇಳಿದ್ದೇನೆ. ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ರಣರಂಗದಲ್ಲಿ ಗೆಲ್ಲುವುದು, ಇವು 3 ಶಿವನೊಳ್ಮೆ ನೋಡ ಸರ್ವಜ್ಞ ಅಂತ. ದೇವ್ರು ಯಾರಿಗೆ ಒಲು ಕೊಡ್ತಾರೋ ಅವ್ರು ಜಯಿಸ್ತಾರಪ್ಪ.
ನಾವ್ಯಾಕೆ ಹೊಡೆದಾಡಬೇಕು? ನೋಡಿ, ಇಬ್ಬರು ಲೀಡ್ರು ದೇವ್ರ ಥರ ನಿಮ್ಮ ಮುಂದೆ ನಿಂತಿದ್ದಾರೆ. ನೋಡು ಅವ್ರು ಎಷ್ಟು ಸೌಜನ್ಯದಿಂದ ಇದ್ದಾರೆ. ಅವರ ಹಿಂಬಲಕರಾಗಿ ನಾವು ಈ ರೀತಿ ಗಲಾಟೆ ಮಾಡೋದು ಸರಿನಾ? ಹಾಗೆ ಹೀಗೆ ಅಂತ ಇಬ್ಬರಿಗೂ ಖುಷಿ ಆಗಬೇಕು. ಕೃಷ್ಣನ ಫಿಲಾಸಫಿ ಪಾಂಡವರಿಗೂ ಭಾವ, ಕೌರವರಿಗೂ ಭಾವ, ಆದರೆ ಧರ್ಮ ಗೆಲ್ಲಬೇಕು ಅಂತ. ಹಾಗೆ ನಾವು ಕೆಲವೊಮ್ಮೆ ಈ ರೀತಿಯಾದ ಒಂದು ಟ್ಯಾಕ್ಟ್ಫುಲ್ ಮಾತುಗಳನ್ನು, ಸಂಗತಿಗಳನ್ನು ಬಳಸ್ಕೊಂಡ್ಬಿಟ್ಟು ನಮ್ಮ ಮುಖ್ಯ ಉದ್ದೇಶ ಮಿನಿಮಮ್ ಫೋರ್ಸ್ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಎಫೆಕ್ಟ್ ಅನ್ನುವಂಥದ್ದು. ನಮ್ಮನ್ನು ಮೂರ್ಖಾಂತರ ನಮ್ಮನ್ನು ಕೆಲವೊಮ್ಮೆ ಬೈದ್ರು ಅಂತ ಪರವಾಗೋ ತೊಂದರೆ ಇಲ್ಲ, ನಾವು ಉಳಿಸ್ಬೇಕು ಸಮಾಜವನ್ನು. ಯಾಕಂದರೆ ನಾವು ಆವೇಶಕ್ಕೆ ಒಂದು ಸ್ವಲ್ಪ ಗುರಿಯಾದರೆ ಕೊನೆಗೆ ಅಮಾಯಕರ ಹೆಣ ಹೋಗುತ್ತೆ. ಭಾಳ ಇದು ಹೇಳಿದ್ನಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಮೋಚ ತಗೊಳ್ಬೇಕು ಅಂತ. ನಮ್ಗೆ ಗೊತ್ತು ಚಂದ್ರಗುಪ್ತಿ ಗಲಾಟೆ ಯಾವಾಗ ಬೆತ್ತಲೆ ಸೇವೆ ನಿಲ್ಲಿಸ್ಬೇಕು ಅಂತ ಹೋದರೆ ಪಾಪ DSPನ ಬೆತ್ತಲೆ ಮಾಡಿದ್ರು, ಪಾಪ WPCನೂ ಬೆತ್ತಲೆ ಮಾಡಿದ್ರು. ನಾವು ಬೆತ್ತಲೆ ಮಾಡೋದು ನಿಲ್ಸಕ್ಕೆ ನೀವ್ಯಾರು ಅಂತ ಯೂನಿಫಾರ್ಮ್ ಕಳಿಸಿದ್ರು. ಪಾಪ WPC ಕೊನೆಗೆ ನೇಣ ಹಾಕೊಂಡು ಸುಸೈಡ್ ಮಾಡ್ಕೊಂಡು. ಯಾಕಂದರೆ ಅಷ್ಟಿದ್ರು ರಾಷ್ಟ್ರಪತಿ ಪ್ರಶಸ್ತಿ ಬಂತು DSPಗೆ. ನಮಗೇನು ಕಾಣುತ್ತೆ, ಪೊಲೀಸ್ ತನ ಬಿಟ್ಟುಕೊಟ್ಟಿದ್ದಕ್ಕೆ ಇದಾಯಿತು ಅಂತ. ಇಲ್ಲ, ಪೊಲೀಸ್ ತನ ಬಿಟ್ಟುಕೊಟ್ಟಿದ್ದಿಲ್ಲ, ತನ್ನ ಯೂನಿಫಾರ್ಮಿಗೆ ತನಗೆ ಅವಮಾನ ಆಗ್ತಾಯಿದ್ರು. ಜನರ ಒಂದು ಜೀವ ಹಾನಿಯನ್ನು ನೋಡ್ಕೊಂಬಿಟ್ಟು ಆ ರೀತಿ ಒಂದು ಕೆಲವೊಮ್ಮೆ ತ್ಯಾಗ ಮಾಡೋದಕ್ಕೆ ಆಗ್ತಾರೆ. ಆ ರೀತಿಯಾಗಿ ಪೊಲೀಸ್ನವರು ಎಲ್ಲ ಸೆನ್ಸ್ಗಿಂತ ದೊಡ್ಡ ಸೆನ್ಸ್ ಕಾಮನ್ ಸೆನ್ಸ್, ಅದನ್ನು ಬಳಸಿದ್ರೆ ಅನೇಕ ಘಟನೆಗಳು ಕಾರ್ಮೋಡ ಥರ ಬಂದಿದ್ದು ದೇವರ ಒಲ್ಮೆ, ಆಮೇಲೆ ಜನರ ಒಂದು ನಂಬಿಕೆ, ನಮ್ಮ ಒಳ್ಳೆತನ ಇದ್ದರೆ ಸತ್ಕಾರ್ಯ ಸತ್ಫಲ ಕೊಡುತ್ತೆ ಅಂತ ಆ ಕಾರ್ಮೋಡ ಒಂದು ಹತ್ತಿ ಥರ ಹಾರೋಗುತ್ತೆ ಅನ್ನೋಕ್ಕೆ ಉದಾಹರಣೆ. ಇಂಥ ಘಟನೆಗಳು ಬೇರೆಯವ್ರ ಜೀವನದಲ್ಲೂ ಭಾಳಷ್ಟು ಬಂದಿರುತ್ತೆ. ನನ್ನ ಜೀವಿತದಲ್ಲಿ ಬಂದಂಥ ಒಂದೆರಡು ಘಟನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಹೇಳ್ತಿದ್ದೇನೆ ವಿನಃ ನಾನೇನು ದೊಡ್ಡ ಸಾಧಕ, ದೊಡ್ಡ ಬುದ್ಧಿವಂತ ಅಂತಲ್ಲ. ನಾನು ನಿಮ್ಮವನೇ, ನಿಮ್ಮ ಸಹೋದರ. ನಮಸ್ಕಾರ.